ಗೊತ್ತಾಯ್ತು, ನೀವು ಯಾರೇ ಊಟ ಮಾಡಿಲ್ಲ. ಊರ್ ಮುಂದ ಕಣ್ತಪ್ಸಿ ಬುತ್ತಿ ಕಟ್ಕೊಂಡ್ ಬಂದಿದ್ದೀವಿ. ಲಗುನ ಊಟ ಮಾಡಿ. ಲಗುನ ಆ ಗೌಡ ಎಂತವನು ಅಂತ ನಿಮ್ಗಿನ್ನೂ ತಿಳಿದಿಲ್ಲ. ಒಂದ್ ವೇಳೆ ಅವ್ನಿಗೇನಾದ್ರು ಗೊತ್ತಾಗ್ಬಿಟ್ರೆ ನಮ್ಮನ್ನಂತೂ ಜೀವ ಸಹಿತ ಉಳಿಸಂಗಿಲ್ಲ. ಲಗುನ ಊಟ ಮಾಡಿ. ಹುಡ್ರಿ ಗಂಜಿ ಕಣ್ ತಪ್ಸಂದಿರೋ ಈ ಬುತ್ತಿನ ಒಯ್ದು ಹೊಣಿ ನಾಯಿ ಹಾಕೋ. ಬುದ್ಧಿನ ನಾಯಿಗೆ ಹಾಕ್ಬಿಟ್ಟಿಯಾ? ಬುದ್ಧಿ ತಿಂದು ಅದಕ್ಕ ನಿಮ್ಮಂಗ ಹೇಳಿ ಬುದ್ಧಿ ಬಂದಾತು. ಮಂದಿ ಕೂಡ ನನ್ನ ಜೀವಂತ ಉಳಿಸೋದಿಲ್ಲ ಅಂದ್ಯಾ? ನೀವೆಲ್ಲ ಜೀವಂತ ಇದೀರಿ ಅನ್ಕೊಂಡ್ರಿ ನಾವು ಎಲ್ಲ ಸತ್ತ ಬದುಕಿರೋ ಜೀವಂತ ಹೆಣಗಳು. ಪಂಚಾಯತಿನಾಗ ಆ ಗೌಡ ಆಟೊಂದು ಅನ್ಯಾಯ ಮಾಡ್ತಾ ಇದ್ರು. ತುಂಗಾಟವನ್ನು ನೋಡ್ತಾ ಇದ್ದಿದ್ರಲ್ಲ, ನೀವೆಲ್ಲ ಮನುಷ್ಯ ಗೊಂಬಿಗಳು. ಗೌಡ ಚಾವರಿ ಕೊಟ್ಟ ಹೇಳ್ದಂಗೆ ಗೊಂಬಿಗಳು. ಆಯಾ ದೈವ ಪಂಚಾಯ್ತಿ ಅಂತ ಪೋರ್ಷನ್ ಕಟ್ಟಾಕಿ ನನ್ನ ಕಣ್ಮುಂದೇನೆ ತಂಗಿ ನನ್ನ ತಂದೆನ ಅಪಮಾನ ಮಾಡಿ ಊರಿಂದ ಬಹಿಷ್ಕಾರ ಆಗ್ತಾ ಇದ್ರು. ನೋಡ್ತಾ ನಿಂತಿದ್ರಲ್ಲ, ಇವೆಲ್ಲ ಮನುಷ್ಯ. ಸತ್ರು ಸರಿ, ನನ್ ಬೇಕಿಲ್ಲ. ಹೋಗ್ರೋ ನೋಡನ್ನ ಅವನ್ ದರ್ಪಾನ ಹಿಂಗ್ ಬಗ್ಬಿಡಿಬೇಕಂತ ಈ ಜಾಮೀನ್ ಗೊತ್ತೈತಿ. ಏನ್ ಮಾಡಕೊಟ್ಟಿ ಬಡವನ್ ಸಿಟ್ಟು ದೊಡ್ಡಬಲ್ಲ ಅಂತಾರೆ. ನಮ್ಮಂತವ್ರಿಗೆ ಸಿಟ್ಟು ಒಳ್ಳೇದಲ್ಲ ಅಪ್ಪ. ನನಗೂ ಸಿಟ್ಟು ಬರ್ತೈತಿ, ಹೊಟ್ಟೆಗ ಖಾರ ಕಳ್ತೈತಿ. ಏನೋ ಮಾಡೋದು? ಹೊಟ್ಟೆಗಿನ ಸಿಟ್ಟು ರಟ್ಟೆಗಿಲ್ಲ ಕಣ್ಣೋ ರಟ್ಟೆಗಿಲ್ಲ. ಯಮ್ಯ ನಿನ್ಗೇನಾದ್ರು ಅಲ್ಲ ಕೈ ಮುರ್ಕು ಮುದಿನ ತಂದಿನ ಯಾರಪ್ಪ ನೋಡ್ತಾರೆ? ಯಾರು ನೋಡ್ತಾರೆ? ಬಿಟ್ಬಿಡೋ ಜಮ್ಯ, ಬಿಟ್ಬಿಡೋ. ಗೊತ್ತಾತು, ಅವ್ರು ಬಲ್ಕೋ ಬಾಳ್ವೆಗೆ ಹಾದಿ ಉಟ್ಕೊಂಡಂತ